to any form of violence against doctors and healthcare workers. Safety and dignity at every workplace for every doctor. ನಾವು ಇವತ್ತಿನದ ಇಲ್ಲಿ ಅಲ್ಲಮಿನ್ ಕ್ಯಾಂಪಸ್ ಎದುರುಗಡೆ BLD ಡಾಕ್ಟರ್ಸ್ ಮತ್ತು ಅಲ್ಲಮಿನ್ ಡಾಕ್ಟರ್ಸ್ಗೂ ಮತ್ತು ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ ನರ್ಸಿಂಗ್ ಸ್ಟಾಫ್ ಜಮಾ ಆಗಿದ್ದೇವೆ. ಇಲ್ಲಿ ಜಮಾ ಆಗೋದ್ ಮಕ್ಸದ್ ಏನಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಿ ಎಲ್ಲಾ ಕಡೆ ಏನದ ಡಾಕ್ಟರ್ಸ್ ಮೇಲೆ ಏನದ ಇದು ಹಲ್ಲೆ ಮಾಡಿ ಜೀವಕ್ಕೆ ಬೆದರಿ ಹಾಕ್ತಾರ ಮತ್ತು ಹಲ್ಲೆ ಮಾಡ್ತಾ ಇದ್ದಾರೆ. ಇದು ತಡೆಗಟ್ಟಬೇಕು. ಯಾಕಂದ್ರೆ ಡಾಕ್ಟರ್ಸ್ ಏನದ ರೀ 25-30 ವರ್ಷ ಡಾಕ್ಟರ್ ಡಿಗ್ರಿ ಕಲ್ತ ಏನದ ಸೇವೆ ಮಾಡೋ ಸಲುವಾಗಿ ಅವರು ಡಾಕ್ಟರ್ ಆಗಿರ್ತಾರೆ. ಈಗ ನೀವು ಅವ್ರಿಗೆ ಜೀವ ತಗೊಂಡ್ರೆ ಏನಾಗ್ತದ, ಮುಂದೆ ಸರ್ವಿಸ್ ಮಾಡೋರು ಯಾರು? ಪೇಷಂಟ್ ಜೀವ ಇದು ಸರ್ವಿಸ್ ಕೊಡೋರು ಯಾರಪ್ಪ? ಈ ರೀತಿಯಾಗಿ ಇದು ಏನದ ಒಂದು ಪಬ್ಲಿಕ್ ಗೆ ಒಂದು ಅನ್ನೆಸರಿ ಏನದ ಅದು ಪ್ರಾಬ್ಲಮ್ ಆಗ್ತದೆ. ಈಗ ಡಾಕ್ಟರ್ಸ್ಗೆ ನೀವು ಹೊಡ್ಕೊತ ನಿಂತ್ರೆ ದವಾಖಾನೆ ಸುಡುದು, ದವಾಖಾನೆ ಕಲ್ಲು ಎಸಿದು, ಮತ್ತೆ ಏನಾದ ಡಾಕ್ಟರ್ಗಳಿಗೆ ಕಲ್ಲು ಹಿಡಿದು ಈ ರೀತಿಯಾಗಿ ವೈಲೆನ್ಸ್ ಮಾಡೋದ್ರಿಂದ ಅದು ಮುಂದೆ ಏನಾಗ್ತದ, ಡಾಕ್ಟರ್ ಮತ್ತು ಒಂದು ಪೇಷಂಟ್ ರಿಲೇಷನ್ಸ್ ಏನದ ಕೆಟ್ಟ ಹೋಗ್ಬಿಡ್ತದೆ. ಆ ರೀತಿ ಆಗ್ಬಾರ್ದು. ಯಾಕಂದ್ರೆ ಡಾಕ್ಟರ್ಸ್ ಅಂದ್ರಪ್ಪ ಜೀವ ಉಳಿಸಲು ಡಾಕ್ಟರ್ಸ್ ಆಗಿರ್ತಾರ. ಡಾಕ್ಟರ್ಸ್ಗಾಗಿ ಜೀವ ಇರುದಿಲ್ಲ, ಅದೆಲ್ಲ ಭಗವಾನ್ಗಾಗಿರ್ತದೆ. ಪ್ರಯತ್ನ ಮಾಡೋದು ಕೆಲಸ ಇವ್ರದಿರ್ತದ. ಈಗ ನೋಡ್ರಿ, ಎಮರ್ಜೆನ್ಸಿ ಡೆಲಿವರಿ ಬರ್ತದ, ಸಿಜನ್ ಬರ್ತದ್ರಿ, ಘಟಕ ಬರ್ತದ ಪೇಷಂಟ್ಗೆ. ಅವಾಗ ಅದು ಪ್ರಯತ್ನ ಮಾಡುದು, ಜೀವ ಉಳಿಸೋದು ಕೆಲಸ ಅನ್ನೋದು ಡಾಕ್ಟರ್ ಇರ್ತದೆ. ಅದನ್ನ ಏನದ ನಾವು ಎಲ್ಲಾನು ಇವತ್ತು ರಾತ್ರಿ ಆಗಲು ಏನದ ಡಾಕ್ಟರ್ಸ್ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೂ ಏನದ ಕೆಲವೊಂದು ನೀವು ನೋಡ್ತಾ ಇದ್ರಿ ಕಲ್ಕತ್ತಾ ಘಟನೆಗಳು ಆಗಬಾರ್ದು ಅಂತ ಹೇಳಿ ಏನದ ನಾವ್ 9 ಆಗಸ್ಟ್ ತಮ್ಮ ಕ್ರಮಗಳನ್ನು ತಗೋಬೇಕು. ಡಾಕ್ಟರ್ಸ್ ಜೀವ ಉಳಿಸಲಾಗಿ, ಡಾಕ್ಟರ್ಸ್ ಏನದ ಸೇಫ್ಟಿ ಸಲುವಾಗಿ ಏನದ ತಾವು ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನಾನು ಮೀಡಿಯಂ ಗೊತ್ತಿಲ್ಲ ನಾನು ವರ್ಡನ್ ನಾನು ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಜಿಲಾನಿ ಅಂತ ಹೇಳ್ರಿ, ಇಲ್ಲಿ ಅಲ್ಲಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೆಡಿಕಲ್ ಸ್ಟೂಡೆಂಟ್ ಅದೇ. ಹಳೆಯ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಇವತ್ತಿನ ದಿವಸ ನಾವು ಮಾಡುತ್ತಿರುವಂತಹ ಒಂದು ಹೀಲಿಂಗ್ ಹ್ಯಾಂಡ್ಸ್ ಡಿಸರ್ವ್ ದ ರೆಸ್ಪೆಕ್ಟ್ ನಾಟ್ ವೈಲೆನ್ಸ್ ಮತ್ತು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಅಂಡ್ ವುಮೆನ್ ಹೆಲ್ತ್ ಕೇರ್ ವರ್ಕರ್ಸ್. ಯಾಕೆ ಇದನ್ನ ಮಾಡ್ತಾ ಇದ್ವಿ ಅಂದ್ರೆ, ಡೆಲ್ಲಿಯಲ್ಲಿ ಆದಂತಹ ಒಂದು ಘಟನೆ ನಿರ್ಭಯಾ ದಿವಸ ಅಂತ ಮಾಡಿದ್ರು. ಅದು ಕೂಡ ಮತ್ತೆ ಮರುಕಳಿಸದಂತೆ ಮತ್ತೊಂದು 2024ರಲ್ಲಿ ಆಗಸ್ಟ್ 9ರಂದು ವೆಸ್ಟ್ ಬೆಂಗಾಲ್ದಲ್ಲಿ KRK ಮೆಡಿಕಲ್ ಕಾಲೇಜಲ್ಲಿ ಆದಂತಹ ಅತ್ಯಾಚಾರ ಮತ್ತು ಕೊಲೆ. ಒಂದು ಮೆಡಿಕಲ್ ಸ್ಟೂಡೆಂಟ್ ಡಾಕ್ಟರ್ ಅಂತವರ ಮೇಲೆ ಅತ್ಯಾಚಾರ, ಡ್ಯೂಟಿ ಮಾಡುವಾಗ ಆದಂತ ಘಟನೆಗೆ ನಾವು ಪ್ರತಿಭಟಿಸಿ 2ನೇ ವರ್ಷ ಇವತ್ತು ನಾವು ಮಾಡುವಂತ ದಿವಸ ಅಭಯ ಡೇ. ಡೆಲ್ಲಿಯಲ್ಲಿ ಆದಂತದ್ದು ನಿರ್ಭಯಾ ಡೇ ಮಾಡಿದ್ರು, ಸಕ್ಸಸ್ಫುಲ್ ಆಗಿಲ್ಲ. ಮೇಣಬತ್ತಿ ಹಿಡ್ಕೊಂಡು ಅಡ್ಡಾಡಿದೀವಿ. ಈಗ ಏನಾಗಿದೆ ಅಂದ್ರೆ ಅಭಯ ಡೇ, ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ಹೆಲ್ತ್ ವರ್ಕರ್ಸ್, ನರ್ಸಿಂಗ್ ಸ್ಟಾಫ್, ಡಾಕ್ಟರ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್, ಜೂನಿಯರ್ ರೆಸಿಡೆಂಟ್ಸ್. ಇದಕ್ಕಾಗಿ ನಾವು ಇವತ್ತು BLD ಮೆಡಿಕಲ್ ಕಾಲೇಜ್, ಅಲ್ಲಮಿನ್ ಮೆಡಿಕಲ್ ಕಾಲೇಜ್ ಮತ್ತು ಮುಖ್ಯವಾಗಿ ಫಾಕ್ಸಿ ಅಂದ್ರೆ ಬಾಕ್ಸ್ ಬಿಜಾಪುರ್ ಆಬ್ಸ್ಟೆಟಿಕ್ ಗೈನೆಕ್ ಸೊಸೈಟಿ ಮುಖಾಂತರವಾಗಿ ಎಲ್ಲರೂ ಕೂಡಿ ಇವತ್ತು ಪತ್ರಿಕಾ ರಂಗದ ಮೀಟಿಂಗ್ ಆಗಲಿ, ಚಳುವಳಿ ಆಗಲಿ, ಜಾಥಾ ಆಗಲಿ ಮಾಡ್ತಾ ಇದ್ದೇವೆ. ಇದು ಎದಕ್ ಮಾಡ್ತಾ ಇದೀವಿ ಅಂದ್ರೆ, ಅತ್ಯಂತ ಕಠಿಣವಾದ ಕಾನೂನು ಸಂವಿಧಾನದಲ್ಲಿ ಪಾಸ್ ಆಗ್ಬೇಕು. ಇದು DC ಮುಖಾಂತರ ಗೃಹ ಮಂತ್ರಿಗೆ ಮುಟ್ಟಿ ಪ್ರಧಾನ ಮಂತ್ರಿಗೆ ಮುಟ್ಟಬೇಕು. ಕಾನೂನು ಇನ್ನೂ ಆಗ್ಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ನಡೀತಾ ಇದೆ, ಅದನ್ನ ವಹಿಸಿದ್ದಾರೆ, ಬಟ್ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 9 ಅಭಯ ಡೇ ಅಂತ ಮಾಡ್ತಾ ಇದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡಿದ್ದೇವೆ. ಧನ್ಯವಾದಗಳು. आज आलमीन में 8 अगस्त को हम हेल्थ केयर वर्कर के प्रोटेस्ट के अगेंस्ट वायलेंस के अगेंस्ट प्रोटेस्ट कर रहे हैं, बिकॉज वी वर्क अ लॉट 24/7. हम अपनी पूरी मेहनत लगाते हैं पेशेंट्स की जान को बचाने के लिए, पर फिर भी in spite of all these we do not get the dignity and respect that we need. So this is the main intention for this process is we expect that patients and the attendants of the patients respect our time and our values too, and give us the proper value that we need. Thank you. Hiba Firdaus.